ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದ ಲಾಗ್ ಏನಂದರೆ, ನಾವು ಧರ್ಮಸ್ಥಳಕ್ಕೆ ಹೊಂಟಿವಿ. ಸೊ ನಾವು ನೈಟ್ ಟ್ರಾವೆಲ್ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿಕೊಂಡು, ಇದು ಸಡನ್ ಪ್ಲ್ಯಾನ್ ಆಗಿತ್ತು ನಮ್ಮದು. ನಾವು ಮುಂಚೆ ಅಂದ್ಕೊಂಡಿರಲಿಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಂಥೇಳಿ. ನಮ್ಮ ಯಜಮಾನ್ರು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು, ನೀವು ಇಷ್ಟು ಸೇರಿ ಹೋಗಿ ಬಂದುಬಿಡ್ರಿ ಅಂಥೇಳಿ. ಮತ್ತು ಅಲ್ಲೇ ಡೀಸೆಲ್ ಹಾಕಿಸ್ಕೊಂಡು ನಾವು ನಮ್ಮದು ಜರ್ನಿ ಸ್ಟಾರ್ಟ್ ಆಯ್ತು. ಫಸ್ಟ್ ನಾವು ಹೋಗಿದ್ದು ಧರ್ಮಸ್ಥಳ, ಆಮೇಲೆ ಸೌತಡ್ಕ ಗಣಪತಿಗೆ ಹೋದ್ವಿ, ಆಮೇಲೆ ಸುಬ್ರಹ್ಮಣ್ಯ. ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ಗಳೇ ಫಸ್ಟ್ ಹೋಗಿದ್ದೆ ತಲೆ ಮಂಡಿ ಕೊಡೋಕೆ. ನಮ್ಮ ತಮ್ಮ ಪ್ರಣವಂದು ಮತ್ತು ನನ್ನ ಮಗಂದು. ನಾನು ನನ್ನ ಮಗಂದು ಕೊಡ್ಬೇಕು ಅಂದ್ಕೊಂಡಿದ್ದಿಲ್ಲ, ಬಟ್ ನನ್ನ ಮಮ್ಮಿ ಕೊಡು ಅಂತ ಹೇಳಂದ್ರೆ, ಹಾಗಾಗಿ ನನ್ನ ಮಗಂದು ನಾವು ತಲೆ ಮಂಡಿ ಕೊಡಿಸಿದ್ವಿ. ಇದು ನನ್ನ ಮಗಂದು ಫಸ್ಟ್ ತಲೆ ಮಂಡಿ ಕೊಟ್ಟಿದ್ದೆ. ಶಿವಂ ಶಿವಂ ಮಹುಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದೀರ್ಘತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ. ಇದು ಇವರಿಬ್ರದ್ದು ತಲೆಮಂಡಿ ಕೊಡೋಕ್ಕಿಂತ ಮುಂಚೆದ ಫೋಟೋ. ಆಮೇಲೆ ತಲೆಮಂಡಿ ಕೊಟ್ಟಾದ್ಮೇಲೆ ಇವರಿಬ್ರು ಹಿಂಗೆ ಕಾಣಂತಿದ್ರು. ನಾವು ಮತ್ತು ಆಮೇಲೆ ರೂಮಿಗೆ ಹೋಗಿ ಫ್ರೆಶ್ ಆಗಿ ದರ್ಶನಕ್ಕೆ ಹೋದ್ವಿ. ದರ್ಶನ ಅಂತೂ ಭಾಳ ಅಂದ್ರೆ ಭಾಳ ಗದ್ದಲಿತ್ತು. ನಾವು 1:10 ದರ್ಶನಕ್ಕೆ ಪಾಳ್ಯಕ್ಕೆ ಹಚ್ಚಿದ್ದು. ನಾವು ವಾಪಸ್ ಹೊರಗೆ ಬಂದಾಗ ಟೈಮ್ 4 ಗಂಟೆ ಆಗಿತ್ತು. ಭಾಳ ಲೇಟ್ ಆಯ್ತು, ಯಾಕಂದ್ರೆ ಅಲ್ಲೇ ಮಹಾಪೂಜೆ ನಡೆ ಅಂತಿತ್ತು 11ರಿಂದ 12 ಗಂಟೆ ತನಕ. ಯಾರಿಗೂ ಒಳಗೆ ದರ್ಶನಕ್ಕೆ ಅವಕಾಶ ಇದ್ದಿದ್ದಿಲ್ಲ, ಹಾಗಾಗಿ ನಾವು ಅಷ್ಟೋ ತನಕ ವೇಟ್ ಮಾಡಬೇಕಾಯ್ತು. ಅದು ಹಾಯ್ ಹೇ ಹಾಯ್ ಚುಮ್ಮು ಚುಮ್ಮು ಹಾಯ್ 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 ಇದು ನಾವು ದರ್ಶನಕ್ಕೆ ಹಚ್ಚಿದ್ದ ಟೈಮ್ ಒಳಗೆ ನಮ್ಗೆ ನಿಂತ ಸಾಕಾಗಿ ನಾವೆಲ್ಲರೂ ಕೂತ್ಬಿಟ್ಟಿದ್ವಿ. ನಮ್ಮ ಅಂಟಿ ನಮ್ಮ ಪ್ರಣವಂತೂ ಅಲ್ಲೇ ನಿದ್ದೆ ಮಾಡಾಕೊಂತಿದ್ರು, ಅಷ್ಟು ಲೇಟಾಗಿತ್ತು. ಅದು ಪ್ರಣವ್ ಮಲ್ಕೊಳಕ್ಕೆ ಬಿಡಾಕೊಂತಿದ್ದಿಲ್ಲ, ಭಾಳ ಅಂದ್ರೆ ಭಾಳ ಕಡ ಅಂತಿದ್ದ. ಹಿಂದೆ ಮುಂದೆ ಕುಂತವ್ರಿಗೂ ಭಾಳ ಡಿಸ್ಟರ್ಬ್ ಮಾಡ ಅಂತಿದ್ದ. ಅಲ್ಲಿ ಒಬ್ಬರು ಅಂಟಿ ಕುಂತಿದ್ರು, ಅವ್ರಿಗೆ ಹಿಂಗೆ ಬಟ್ಟೆ ಹಾಕಿ 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 ಚುಚ್ಚಿ ಕರಿಯ ಅಂತಿದ್ದ ಅವ್ರಿಗೆ. ಅಕ್ಕ ಎಷ್ಟೊತ್ತಾದ ಪಾಳ್ಯಕ್ಕೆ ಕುಂತು? ಸುಮಾರು 1.5 ತಾಸು ತಪ್ಪಿ ಪಾಳ್ಯಕ್ಕೆ ಕುಂತು, ಇನ್ನೂ ಬಂದಿಲ್ಲ. ಭಾಳ ರಶ್ ಐತಿ, ಯಾಕಂದ್ರೆ ಪೂಜೆ ಮಾಡ ಅಂತಿದ್ದೆ. ಭಾಳ ರಶ್ ಐತಪ್ಪಿ. ನಾ ಎದಕ್ಕೆ ನಮ್ಮ ಅಕ್ಕ ಕೇಳತ್ತೀನಿ ಅಂತ ಗೊತ್ತೇನ್ರಿ, ನಾನು ಮಕ್ಕೊಂಡಿದ್ದೆ ರೀ, ಅದ್ರ ಸಂಬಂಧ. ದರ್ಶನ ಆದಮೇಲೆ ನಮ್ದು ಎಲ್ಲರದ್ದು ಫೇಸ್ ಹಿಂಗಾಗಿಬಿಟ್ಟಿತ್ತು, ಎಲ್ಲ ಡಲ್ ಆಗಿತ್ತು ಫೇಸ್. ಪಾಳ್ಯಕ್ಕೆ ನಿಂತು ಬೆವರು ಬಂದು ಎಲ್ಲ ಭಾಳ ಅಂದ್ರೆ ಭಾಳ ನಾವು ಡಲ್ ಆಗಿತ್ತು ಫೇಸ್ ಎಲ್ಲ. ಇದು ಮುಗಿದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಸೌತಡ್ಕ ಗಣಪತಿ. ಅದು ವ್ಲಾಗ್ಸ್ನು ಇದ್ರೊಳಗೆ ಕಂಟಿನ್ಯೂ ಮಾಡೀನಿ. ಬಾತಿಥಿ ತನುವಿನ ಮನೆ
ಮನೆಗೆ ಬಾತಿಥಿ 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 ಆ ಈ ಕಡೆದು ನೇಚರ್ ನೋಡೋಕೆ ಭಾಳ ಅಂದ್ರೆ ಭಾಳ ಚಂದ. ಎರಡು ಕಣ್ಣು ಸಾಲಲ್ಲ ಈ ಕಡೆದು ನೇಚರ್ ನೋಡೋಕೆ, ಅಷ್ಟು ಚಂದ ಐತಿ ನೇಚರ್. ಈಗಿಂತ ಡಿಸೆಂಬರ್ ಟೈಮ್ನಾಗಂತೂ ಇನ್ನೂ ಚಂದ ಇರುತ್ತೆ, ಯಾಕಂದ್ರೆ ಮಳೆ ಬರ್ತಿರ್ತೈತಿ, ತಂಪು ವಾತಾವರಣ. ಆದರೆ ಈಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಐತಿ. ನನ್ನ ಮಗಂದು ಒಂದು ಸ್ವಲ್ಪ ಡ್ರಾಮಾ ಜಾಸ್ತಿ ಆಗಿತ್ತು. ಮೊಬೈಲ್ ತೊಗೊಂಡು ತಾನ ವೀಡಿಯೋ ಆನ್ ಮಾಡಿಕೊಂಡು ತನಗೆ ತಾನ ಏನು ಬೇಕು ಅದನ್ನ ಆ್ಯಕ್ಟಿಂಗ್ ಮಾಡ್ಕೊಳ ಅಂತ ನೋಡ್ರಿ ಅವನು. ಟ್ರಿಪ್ಪಿಗೆ ಹೋಗೋ ಮುಂದೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡಿದ್ದೆ. ಕಾರ್ ಒಳಗೆ ಕುಂತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದ ಆಮೇಲೆ ಸೌತಡ್ಕ ಗಣಪತಿ ಬಂತು. ಸೌತಡ್ಕ ಗಣಪತಿದ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿದ ವಿಶೇಷ ಏನಂದರೆ ನಾವು ಏನು ಬೇಡ್ಕೊಂಡ್ರು ಅದನ್ನು ಗಂಟಿ ರೂಪದಾಗ ನಾವು ಅದು ಹರಕೆನ ತೀರಿಸ್ಬೇಕು. ನಮ್ಮ ಅಂಟಿನೂ ಹರಕೆ ಹೊತ್ತಿದ್ರು, ಅವರು ಇವತ್ತು ಹರಕೆ ತೀರಿಸಿದ್ರು ಇಲ್ಲೇ ಸೌತಡ್ಕ ಗಣಪತಿ ಒಳಗೆ. Hey!
ಮುತ್ತಡ್ಕ ಗಣಪತಿ ಅಂತ ನಾವು ಸೀದಾ ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ಆಲ್ಮೋಸ್ಟ್ ಟೈಮ್ 6 ಗಂಟೆ 6:30 ಆಗಿತ್ತು. ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ರಾತಂಥೇಳಿ ನಾವು ನೆಕ್ಸ್ಟು ಹೋಟೆಲ್ ವಿಷ್ಣು ವೈಭವ್ ಅಂಥೇಳಿ ಹಿಂದೆ ಇತ್ತದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹಿಂದ್ಗಡೆ ಅಲ್ಲಿತ್ತು. ನಾವು ಅಲ್ಲಿಗೆ ಹೋದ್ವಿ. ಆಮೇಲೆ ನನ್ನ ಮಗ ಮಲ್ಕೊಂಡಿದ್ದ. ನಮ್ಮ ಆಂಟಿ ಅವ್ರು ನಿದ್ದೆ ಬಂದಿತ್ತು ಅಂಥೇಳಿ ಅವ್ರು ಬರಲಿಲ್ಲ ಸ್ನ್ಯಾಕ್ಸ್ ತಿನ್ನೋಕೆ. ನಾನು ಮಮ್ಮಿ ಮತ್ತು ನಮ್ಮ ತಮ್ಮ ಸ್ನ್ಯಾಕ್ಸ್ ತಿನ್ನೋಕೆ ಅಂತ ಬಂದ್ವಿ. ಮಮ್ಮಿ ದೋಸೆ ತೊಗೊಂಡಿದ್ರು, ನಾನು ನಮ್ಮ ತಮ್ಮ ಸ್ಯಾಂಡ್ವಿಚ್ ತೊಗೊಂಡಿದ್ವಿ. ಅಷ್ಟು ಸ್ಯಾಂಡ್ವಿಚ್ ಟೇಸ್ಟ್ ಇರಲಿಲ್ಲ, ಬಟ್ ಓಕೆ ಇತ್ತು. ನಾವು ಸ್ನ್ಯಾಕ್ಸ್ ಅದೆಲ್ಲ ತಿಂದು ಸ್ವಲ್ಪ ಟೀ ಕುಡ್ದು ಮತ್ತು ರೂಮ್ ನೋಡಿದ್ವಿ. ನಮ್ಗೆ ಯಾವುದೋ ರೂಮ್ ಸಫಿಷಿಯೆಂಟ್ ಆಗುತ್ತೆ, ನಮಗೆ ನಮ್ಮ ಮಕ್ಕಳಿಗೆ ಯಾವುದು ಕರೆಕ್ಟ್ ಹೊಂದುತ್ತೆ ಅಂಥೇಳಿ ಒಂದು ರೂಮ್ ನೋಡ್ಕೊಂಡ್ವಿ. ಅದು ರೂಮ್ ಅನ್ನೋಕ್ಕಿಂತ ಸ್ಟೇ ಹೋಮ್ ಆಗಿತ್ತು. ನಾವು ಮನೆ ಥರನೇ ಇತ್ತದು, ಚಲೋ ಇತ್ತು. ಬಟ್ ನನಗದು ವೀಡಿಯೋ ಮಾಡೋಕೆ ಸಿಕ್ಕಿರಲಿಲ್ಲ ಟೈಮ್. ಸೊ ಹಾಗಾಗಿ ನಾನು ಅದು ಸ್ಟೇ ಹೋಮದು ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಟೀ ಕುಡಿದು ಮತ್ತು ನಾವು ರೂಮ್ ಕಡೆಗೆ ಹೋದ್ವಿ. ಆಮೇಲೆ ಮತ್ತೆ ಫ್ರೆಶ್ ಆಗಬೇಕಂತೇಳಿ ಹೋದ್ವಿ. ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಆಮೇಲೆ ಮತ್ತು ದೇವ್ರ ದರ್ಶನ ನೈಟೇ ಮಾಡ್ಕೊಂಬಿಟ್ರೆ ಅದು ಚಲೋ ಆಗತ್ತಂತ ಹೇಳಿ ದೇವ್ರ ದರ್ಶನನೂ ನೈಟೇ ಮಾಡ್ಕೊಂಡ್ವಿ. ಬಟ್ ನಮ್ಗೆ ಅಲ್ಲೇ ಪ್ರಸಾದ ಸಿಗಾಕ ಭಾಳ ಟೈಮ್ ಆಗುತ್ತೆ ಅಂದ್ಕೊಂಡು, ಯಾಕಂದ್ರೆ ಭಾಳ ರಶ್ ಇತ್ತಲ್ಲೇ. ನಾವು ಸೀದಾ ದರ್ಶನಕ್ಕೆ ಹೋದ್ವಿ. ದರ್ಶನ ಮಾಡಿಕೊಂಡು ಹೊರಗೆ ಬಂದು ಊಟ ಮಾಡಿದ್ವಿ. ನಮ್ಮದು ಪುಣ್ಯ ಏನಂದ್ರೆ ನಾವು ದರ್ಶನಕ್ಕೆ ಹೋಗಿದ್ದು ಟೈಮಿಗೆ ಕರೆಕ್ಟ್ ಮಹಾಪೂಜೆ ಅಂತಿತ್ತು. ಅದರದ್ದು ಮೆರವಣಿಗೆ ಇತ್ತು. ಕರೆಕ್ಟ್ ನಾವು ಅಲ್ಲಿ ಒಳಗೆ ಹೋಗೋಕೆ ಅದು ಮೆರವಣಿಗೆ ಬಂತು. ನಮಗೆ ಭಾಳ ಖುಷಿ ಆಯ್ತು, ನಮ್ಮದು ಕರೆಕ್ಟ್ ಟೈಮಿಗೆ ಹೋಗಿವಿ ಅಂಥೇಳಿ. ಸುಬ್ರಹ್ಮಣ್ಯಂದು ದರ್ಶನನೂ ಭಾಳ ಚಲೋ ಆಯ್ತು. ಮತ್ತು ನಾವು ಇವತ್ತು ಹಾಟಿಂಗ್ ಇಲ್ಲೇ ಸುಬ್ರಹ್ಮಣ್ಯದಾಗ ಮಾಡಾಕೊಂತೀವಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದು ವಿಡಿಯೋ ಪಾರ್ಟ್ 1 ಆಗುತ್ತೆ. ಪಾರ್ಟ್ 2 ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಹಾಕ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರಿಗೆಲ್ಲ ನಮ್ಮದು ಧರ್ಮಸ್ಥಳದ ಜರ್ನಿ ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.